ಪ್ರೀತಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಒಂದು ವಿಶೇಷವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಏನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿರ್ತಕ್ಕಂತಹ ಅಭಿಷೇಕ್ ಎನ್ನುವಂತಹ ವ್ಯಕ್ತಿ PVR ಐನಾಕ್ಸ್ ಸಿನಿಮಾ ಥಿಯೇಟರ್ನಲ್ಲಿ 825 ರೂಪಾಯಿಗಳನ್ನು ಕೊಟ್ಟು 3 ಟಿಕೆಟ್ಗಳನ್ನು ಅವರು ಖರೀದಿಯನ್ನು ಮಾಡ್ತಾರೆ. ಆ ಒಂದು ಟಿಕೆಟ್ನಲ್ಲಿ ಸಿನಿಮಾ ಪ್ರಾರಂಭವಾಗುವ ಸಮಯ, ಶೋ ಟೈಮ್ ಏನಾಗಿರುತ್ತಪ್ಪ ಅಂದರೆ 4 ಗಂಟೆ 5 ನಿಮಿಷ ಅಂತೇಳಿ ಮೆನ್ಷನ್ ಆಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಡಿಸೆಂಬರ್ 26, 2023ನೇ ಇಸ್ವಿಯಂದು ಶ್ಯಾಮ್ ಬಹದ್ದೂರ್ ಅನ್ನುವಂತಹ ಸಿನಿಮಾವನ್ನು ನೋಡಲು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತಪ್ಪ ಅಂದರೆ 4:05ಕ್ಕೆ ಶುರುವಾಗಬೇಕಾಗಿರೋಂತಹ ಸಿನಿಮಾ 4:25 ಆದರೂ ಸಹ ಪ್ರಾರಂಭವಾಗಿರೋದಿಲ್ಲ. ಪದೇ ಪದೇ ಆ್ಯಡ್ಗಳನ್ನು ಕೊಟ್ಟು ಅವ್ರು ಏನು ಮಾಡ್ತಿರ್ತಾರೆ, ಮುಂದುವರಿಸ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮೊಬೈಲ್ನಲ್ಲಿ ವಿಡಿಯೋನ ಮಾಡ್ಕೊಳ್ತಾರೆ. 6:30ಕ್ಕೆ ಮುಗಿಯುವಂಥ ಸಿನಿಮಾ ಏನಾಗುತ್ತೆ, 20 ನಿಮಿಷಗಳ ಕಾಲ ತಡವಾಗಿ ಮುಗಿಯುತ್ತೆ. ಇದರಿಂದ ಅಭಿಷೇಕ್ ಅನ್ನೋರು ಏನು ಮಾಡ್ತಾರಪ್ಪ ಅಂತಂದರೆ, ಸೀದಾ ಹೋಗಿ ಏನು ಗ್ರಾಹಕರ ವ್ಯಾಜ್ಯ ಮತ್ತು ಪರಿಹಾರ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡ್ತಾರೆ. ನನಗೆ 20 ನಿಮಿಷಗಳ ಕಾಲ ತಡವಾಗಿ ಸಿನಿಮಾ ಮುಗಿದಿರೋದ್ರಿಂದ ನಾನು ಆಫೀಸ್ಗೆ ಹೋಗೋದಕ್ಕೆ ತುಂಬ ತಡವಾಯಿತು. ಆದ್ದರಿಂದ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂತಂದರೆ, ನನ್ನ ಅಮೂಲ್ಯವಾದ ಒಂದು ಸಮಯ ಇದರಿಂದ ವ್ಯರ್ಥವಾಗಿದೆ ಅಂತೇಳಿ ಅವರು ದಾವೆಯನ್ನು ಹೂಡ್ತಾರೆ. ಸೊ ಇವರ ಒಂದು ಅರ್ಜಿಯನ್ನು ಪರಿಗಣಿಸಿದಂತಹ ನ್ಯಾಯಾಲಯ PVR ಐನಾಕ್ಸ್ ಥಿಯೇಟರ್ನ ಮಾಲೀಕರಿಗೆ ಒಂದು ನೋಟಿಸನ್ನು ಜಾರಿ ಮಾಡುತ್ತೆ, ಅಂದರೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಈ ಸಂದರ್ಭದಲ್ಲಿ ಏನು ಆಗುತ್ತಪ್ಪ ಅಂತಂದರೆ, ಅಭಿಷೇಕ್ ಅವರಿಗೆ ಈ ಒಂದು ಅಮೂಲ್ಯ ಸಮಯವನ್ನು ನೀವು ಹಾಳು ಮಾಡಿದ್ದೀರಾ, ಹಾಗೆಯೇ ಮನುಷ್ಯನ ಜೀವನದ ಅತ್ಯಮೂಲ್ಯ ಸಮಯಗಳನ್ನು ಹಾಳು ಮಾಡೋದಕ್ಕೆ ನಿಮಗೆ ಯಾವುದೇ ಆದಂತಹ ರೈಟ್ಸ್ ಇರೋದಿಲ್ಲ ಅಂಥೇಳಿ ನ್ಯಾಯಾಲಯ ಆ PVR ಐನಾಕ್ಸ್ ಅವರಿಗೆ ಹೇಳುತ್ತೆ. ಇದರಿಂದ ನೀವು 1 ಲಕ್ಷ ರೂಪಾಯಿಗಳನ್ನು ದಂಡವನ್ನು ಕಟ್ಟಬೇಕಾಗುತ್ತೆ. ಹಾಗೆ ಅಭಿಷೇಕರವರು ನ್ಯಾಯಾಲಯಕ್ಕೆ ಓಡಾಟ ಮಾಡಿದಂತಹ ಖರ್ಚು ವೆಚ್ಚಗಳನ್ನು ಸಹ ನೀವೇ ಭರಿಸಬೇಕಾಗುತ್ತೆ ಅಂಥೇಳಿ 8,000 ರೂಪಾಯಿಗಳನ್ನು ಎಕ್ಸ್ಟ್ರಾ ಫೀ ಏನಿರುತ್ತೋ ಆ ದಂಡವನ್ನು ಕೂಡ ಅವರಿಗೆ ಕೊಡಿಸ್ತಾರೆ. ಈ ಒಂದು ವಿಚಾರದಿಂದ ಏನಾಗುತ್ತಪ್ಪ ಅಂದರೆ, ಅಭಿಷೇಕ್ ಅವರು ಒಂದು ಬುದ್ಧಿವಂತಿಕೆಯಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಇಲ್ಲೂ ಸಹ ನಾವು ವೀಕ್ಷಕರು ಏನನ್ನು ತಿಳ್ಕೊಬೇಕು ಅಂತಂದರೆ, ನಾವು ಖರೀದಿ ಮಾಡುವಂತಹ ಏನು ವಸ್ತುಗಳಿರ್ತವೋ, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಅಥವಾ ಮನೇಲಿ ಕುಕ್ಕರ್ ಆಗಿರ್ಬೋದು, ಸ್ಟವ್ಗಳಾಗಿರ್ಬೋದು, ಏನೇ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೂ ಬಿಲ್ಲನ್ನು ಇಸ್ಕೋಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಹೀಗೆ ಬಿಲ್ಲನ್ನು ಪಡೆದ ನಂತರ ಅಥವಾ ಆ ವಸ್ತುಗಳಲ್ಲಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ, ಅಥವಾ ಅದು ಏನಾದ್ರು ಮುಂದಿನ ದಿನಗಳಲ್ಲಿ ಇಷ್ಟು ಏನು ವ್ಯಾರಂಟಿ ಅಂತೇಳಿ ಕೊಟ್ಟಿರ್ತಾರೆ, ಅಲ್ಲಿ ಏನಾದ್ರು ತೊಂದರೆಗಳಾದಂತಹ ಸಂದರ್ಭಗಳಲ್ಲಿ ಅದಕ್ಕೆ ಆ ಅಂಗಡಿಯ ಮಾಲೀಕರು ಸ್ಪಂದಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಈ ಒಂದು ಕನ್ಸ್ಯೂಮರ್ ಕೋರ್ಟ್ ಅಂತ ಏನು ಹೇಳುತ್ತೋ ಅಲ್ಲಿ ಹೋಗಿ ನಾವು ಅರ್ಜಿಯನ್ನು ಹಾಕ್ಕೋಬೋದು. ಹಾಗೆ ಅವರಿಗೆ ಸರಿಯಾದ ದಂಡವನ್ನು ವಿಧಿಸ್ಬೋದು. ಹಾಗೆಯೇ ನಾವು ಕೂಡ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ರವಾನಿಸ್ಬೋದು ಅಂಥೇಳಿ ಈ ಒಂದು ವಿಷಯದಿಂದ ನಮಗೆ ಗೊತ್ತಾಗ್ತಿದೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಈ ಒಂದು ನಮ್ಮ ವಿಷಯವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು.